ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರಣಾಗುವ ಮುನ್ನ ಎರಡೆರಡು ಬಾರಿ ದರ್ಶನ್ ಜೊತೆ ಚರ್ಚೆಯನ್ನ ನಡೆಸಲಾಗಿತ್ತು. ರಾತ್ರಿ ಶರಣಾಗ್ತೀನಿ ಅಂತ ಹೇಳಿದವರು ಬೆಳಿಗ್ಗೆ ಉಲ್ಟಾ ಹೊಡೆದಿದ್ರಂತೆ. ಹೀಗಾಗಿ ಪುನಃ ದರ್ಶನ್ ಭೇಟಿಗೆ ಮೈಸೂರಿಗೆ ಈ ಆರೋಪಿಗಳು ಹೋಗಿದ್ರು. ಎರಡೆರಡು ಬಾರಿ ಭೇಟಿಯನ್ನು ಮಾಡಿಸಲಾಗಿತ್ತು. ದರ್ಶನ್ ಭೇಟಿಯಾಗಿ ವಾಪಸ್ ಬಂದು ಆರೋಪಿಗಳು ಆನಂತರ ಶರಣಾಗಿದ್ದಾರೆ. ಪ್ರಕರಣದಲ್ಲಿ ಶರಣಾಗೋದಿಕ್ಕೆ ಭಾನುವಾರ ಮಿಡ್ನೈಟ್ ಮಾತುಕತೆ ಆಗಿತ್ತು. ಪ್ಲಾನ್ ಅಂತೆ ಸೋಮವಾರ ನಾಲ್ವರು ಕೂಡ ಶರಣಾಗಬೇಕಾಗಿತ್ತು. ಆದ್ರೆ ಬೆಳಗ್ಗೆ ಎದ್ದು ನಮಗೆ ಭಯ ಆಗ್ತಿದೆ ಅಂತ ಈ ನಾಲ್ವರು ಆರೋಪಿಗಳು ಕೂಡ ಹೇಳಿದ್ರಂತೆ. ಕೂಡಲೇ ಈ ಆರೋಪಿಗಳನ್ನ ಮೈಸೂರಿಗೆ ಪ್ರದೋಷ್ ಆತ ಕರೆದೊಯ್ದಿದ್ದಾನೆ. ಮತ್ತೊಂದು ಬಾರಿ ದರ್ಶನ್ ಅವರನ್ನ ಭೇಟಿ ಮಾಡಿಸಿ ಅವರನ್ನ ಒಪ್ಪಿಸುವಂತ ಪ್ರಯತ್ನಗಳಾಗಿತ್ತು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ರಾತ್ರಿ ಮೀಟಿಂಗ್ನ ಸಂದರ್ಭದಲ್ಲಿ ನಾವು ಪೊಲೀಸರ ಮುಂದೆ ಶರಣಾಗ್ತೀವಿ, ನಾವೇ ಕೊಲೆ ಮಾಡಿರೋದು ಅನ್ನುವಂಥ ವಿಚಾರವನ್ನ ಹೇಳ್ಕೊಳ್ತೀವಿ ಅಂತ ಒಪ್ಕೊಂಡಿದ್ರು. ಆದರೆ ಬೆಳಗಾಗ್ತಿದ್ದಂತೆ ಅವರಿಗೆ ಭಯ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಆರಂಭ ಮಾಡಿದ ನಂತರ ಮತ್ತೊಮ್ಮೆ ಅವರು ಪ್ರದೋಷ್ ಏನಿದ್ದಾನೆ ಆತ ಮತ್ತೊಮ್ಮೆ ದರ್ಶನ್ನ ಭೇಟಿ ಮಾಡಿಸಿದ್ದಾರೆ. ಸೊ ಹೀಗಾಗಿ ಅದಾದ ನಂತರ ಮತ್ತೆ ಈ ನಾಲ್ವರು ಬಂದು ಪೊಲೀಸರ ಮುಂದೆ ನಾವೇ ಈ ಒಂದು ಕೊಲೆಯನ್ನ ಮಾಡಿರೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ರು ಅಂತ ಗೊತ್ತಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿದ್ದಂಥ ನಟ ದರ್ಶನ್ ರನ್ನ ಆರೋಪಿಗಳು ಭೇಟಿ ಆಗಿದ್ರು. ಈ ವೇಳೆ ಎಲ್ಲಾ ಖರ್ಚು ವೆಚ್ಚವನ್ನ ನೋಡಿಕೊಳ್ತೀನಿ ಅಂತ ದರ್ಶನ್ ಭರವಸೆಯನ್ನ ಕೊಟ್ಟಿದ್ರಂತೆ. ಯಾವುದೇ ತೊಂದರೆ ಆಗಲ್ಲ ಅಂತ ಭರವಸೆಯನ್ನ ನೀಡಿದ್ರು ದರ್ಶನ್ ಮಾತು ಕೊಟ್ಟ ನಂತರ ಬೆಂಗಳೂರಿಗೆ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ಬೆಂಗಳೂರಿಗೆ ಬಂದು ಪೊಲೀಸರಿಗೆ ಆ ಸಂದರ್ಭದಲ್ಲಿ ಆರೋಪಿಗಳು ಶರಣಾಗಿದ್ದಾರೆ ಅನ್ನುವಂಥ ವಿಚಾರ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಎಸ್ ಕೆ ಮಂಜುನಾಥ್. ಇದೀಗ ಈ ಒಂದು ಆರೋಪಿಗಳು ಶರಣಾಗುವಂತ ವಿಚಾರ ಏನಿದೆ, ಸೊ ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳಾಗಿತ್ತು. ಎರಡೆರಡು ಬಾರಿ ಭೇಟಿಗಳನ್ನ ಮಾಡಿದ ನಂತರ ಅವರು ಬಂದು ಶರಣಾಗಿದ್ರು ಅನ್ನುವಂಥ ವಿಚಾರ ಏನೇನು ಅಪ್ಡೇಟ್ ಸಿಗ್ತಾ ಇದೆ ವಿಚಾರವಾಗಿ? ಮಧುಕರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆಯ ಶೆಡ್ನಲ್ಲಿ ಏನು ಮೊದಲಿಗೆ ಆರೋಪಿಗಳೆಲ್ಲರೂ ಸಹ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಆತ ಸಾವನ್ನಪ್ಪಿದಂತ ಸುದ್ದಿ ದರ್ಶನ್ ಕಿವಿಗೆ ಬಿದ್ದಂತ ಸಂದರ್ಭದಲ್ಲೇ ಆ ಒಂದು ಶವವನ್ನ ಬಿಸಾಡೋದಿರ್ಬೋದು ಅಥವಾ ಮುಚ್ಚಿಡುವಂತಹ ಪ್ರಯತ್ನಕ್ಕೆ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ಇಲ್ಲಿ ಆ ಒಂದು ಶೆಡ್ ನ ಮಾಲೀಕರಾಗಿರ್ತಕ್ಕಂಥ ವಿನಯ್, ದರ್ಶನ್ ಜೊತೆಗೆ ಪ್ರದೋಷ್ ಇವರೆಲ್ಲರೂ ಸಹ ಪ್ಲಾನ್ ಮಾಡಿ ಯಾರನ್ನ ಪೊಲೀಸರ ಮುಂದೆ ಶರಣಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂತಾರೆ. ಅದರ ಪ್ರಕಾರ ಏನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಂತ ರಾಘವೇಂದ್ರ ಜೊತೆಗೆ ಪವನ್, ಕಾರ್ತಿಕ್ ಈ ನಾಲ್ವರು ಆರೋಪಿಗಳನ್ನ ಪೊಲೀಸರ ಮುಂದೆ ಶರಣಾಗುವಂತೆ ಮಾಡಬೇಕು. ಅವರಿಗೆ ಬೇಕಾದಂತ ಒಂದು ಹಣವಾದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹಾಗಾಗಿ ತಲಾ 5 ಲಕ್ಷ ಹಣವನ್ನ ಕೊಟ್ಟು ಅವರು ಶರಣಾಗತಿ ಆದಂತಹ ಬಳಿಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆಗ ಅವರಿಗೆ ಜಾಮೀನು ಕೊಡಿಸೋದಿರ್ಬೋದು ಅಥವಾ ಅವರಿಗೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಏನು ನಿರ್ವಹಣೆಗೆ ಬೇಕಾದಂತ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದಾಗಿ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಈ ಪ್ಲಾನ್ ಮೊದಲು ಯಾವಾಗ ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಸಾವನ್ನಪ್ತಾನೆ, ನಂತರದ ಇಡೀ ಮಧ್ಯರಾತ್ರಿ 3 ಗಂಟೆವರೆಗೂ ಈ ಪ್ಲಾನ್ ಆಗುತ್ತೆ. ಆ ಶವವನ್ನು ಎಲ್ಲರೂ ಬಿಸಾಡಿ ನೇರವಾಗಿ ಪೊಲೀಸರ ಮುಂದೆ ಹೋಗಿ ಶರಣಾಗುವಂತಹ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಆರಂಭದಲ್ಲಿ ಆರೋಪಿಗಳು ಒಪ್ಕೊಂಡಿದ್ದವರು ನಂತರದ ಸಮಯದಲ್ಲಿ ಭಯ ಬಿದ್ದು ಅವರು ಶರಣಾಗೋದಕ್ಕೆ ಮುಂದೋಗೋದಿಲ್ಲ. ಶವವನ್ನ ಏನು ಸುಮನಹಳ್ಳಿ ರಾಜಕಾಲುವೆ ಸಮೀಪ ಬಿಸಾಕಿ ನೇರವಾಗಿ ಮೈಸೂರಿನಲ್ಲಿದ್ದಂತ ದರ್ಶನ್ ಭೇಟಿಗೆ ತೆರಳುತ್ತಾರೆ. ಅಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸ್ತಾರೆ. ಆಗ ದರ್ಶನ್ ಮತ್ತೆ ಪ್ರದೋಷ್ ಇಬ್ಬರು ಸಹ ಒಂದು ಧೈರ್ಯವನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕಾಗೂ ನಿಮ್ಮನ್ನ ನಾವು ಕೈ ಬಿಡೋದಿಲ್ಲ, ಪೊಲೀಸರ ಮುಂದೆ ಹೋಗಿ ಶರಣಾಗಿ ನಿಮಗೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆ ಎಲ್ಲವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಒಂದು ಧೈರ್ಯವನ್ನ ಕೊಡ್ತಾರೆ. ಹಾಗಾಗಿ ಭಾನುವಾರ ಬಂದು ಪೊಲೀಸರ ಮುಂದೆ ಶರಣಾಗಬೇಕಾಗಿದ್ದಂತಹ ಆರೋಪಿಗಳು ಆ ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸರ ಬಳಿ ಶರಣಾಗ್ತಾರೆ. ಮಧುಕರ್ ಶೆಟ್ಟಿ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.